ಯಾರೆಲ್ಲ ಬಂದಿದೀವಿ, ಯಾವ ಬದಲಾವಣೆಗೋಸ್ಕರ ಬಂದಿದೀವಿ ಅನ್ನೋದು. ಇದು ಈ ಫುಡ್ ನೋಡಿದ ತಕ್ಷಣ ನನಗೆ ಇದು ಇವತ್ತಿನ ಊಟ. ನಾನಲ್ಲಿ ಹೇಳ್ದ ನನ್ನನ್ನು ಸೇರಿಸಿ ತುಂಬ ಜನಕ್ಕೆ ನಮಗೆ ಕನ್ಫ್ಯೂಷನ್ ಇರುತ್ತೆ. ಬೆಳಗ್ಗೆ ಜಾಸ್ತಿ ತಿನ್ಬೇಕಾ, ಮಧ್ಯಾಹ್ನ ಜಾಸ್ತಿ ತಿನ್ಬೇಕಾ, ನೈಟ್ ಜಾಸ್ತಿ ತಿನ್ಬೇಕಾ, ಯಾವ ಹೊತ್ತು ಜಾಸ್ತಿ ತಿನ್ನಬೇಕು ಅಂತ. ಬಟ್ ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಬೆಳಗ್ಗೆ ಇಷ್ಟು ಸುಂದರವಾದ ವ್ಯೂಯೊಂದಿಗೆ ಪ್ರಾರಂಭ ಆಯಿತು. ನಿಜವಾಗ್ಲೂ ನೋಡ್ತಾ ನೋಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗಲಿಲ್ಲ. ಇನ್ಫ್ಯಾಕ್ಟ್ ಇವತ್ತು ಸಾಕಷ್ಟು ಕೆಲಸ ಇದೆ. ಎಲ್ಲಿಗೆ ಬಂದಿರ್ತೀನಿ ಏನು ಅನ್ನೋ ಮಾಹಿತಿ ಕೂಡ ಹಂಚ್ಕೋಬೇಕಾಗಿದೆ, ಶೂಟ್ ಮಾಡಬೇಕಾಗಿದೆ, ಎಡಿಟಿಂಗ್ ಮಾಡಬೇಕಾಗಿದೆ. ಈ ದಿನನ ಶುರು ಮಾಡಿಬಿಡ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗ್ತೀನಿ. ವಿಂಟರ್ ಬಂದ್ರೆ ಸಾಕು, ಸುಮಾರು ಜನಕ್ಕೆ ಹೇರ್ ಡ್ರೈ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಡಲ್ ಅನ್ಸುತ್ತೆ, ಸ್ಕ್ರಾಚಿ ಅನ್ಸುತ್ತೆ, ಪ್ಯಾಚಸ್ ಅನ್ಸುತ್ತೆ, ಅಂಡ್ ಇವನ್ ಡಾರ್ಕ್ ಕೂಡ ಅನ್ಸುತ್ತೆ. ಸೊ ಇದೆಲ್ಲ ವೆರಿ ವೆರಿ ಕಾಮನ್. ಸೊ ಫ್ರೀಕ್ವೆಂಟ್ ಆಗಿ ನಾವು ಸ್ಕಿನ್ ನ ಮಾಯಿಶ್ಚರ್ ಮಾಡ್ಲೇಬೇಕಾಗುತ್ತೆ. ಸೊ ಸ್ಕಿನ್ ನ ಲಾಂಗ್ ಟೈಮ್ ನರಿಶ್ಡ್ ಅಂಡ್ ಸಾಫ್ಟ್ ಆಗಿ ಇರಿಸೋದಕ್ಕೆ, ಗ್ರೀಸಿ ಇಲ್ಲದೆ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುವಂತಹ, ಸ್ಕಿನ್ ಬ್ಯಾರಿಯರ್ ಸಪೋರ್ಟ್ ಅಂಡ್ ಪ್ರೊಟೆಕ್ಟ್ ಮಾಡುವಂತಹ ಹಿಮಾಲಯ ಕೊಕೊ ಬಟರ್ ಇಂಟೆನ್ಸಿವ್ ಬಾಡಿ ಲೋಷನ್ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಎನ್ರಿಚ್ಡ್ ವಿತ್ ಹೈಡ್ರಾ ನ್ಯೂಟ್ರಿ ಬ್ಯಾಲೆನ್ಸ್ ಅಂಡ್ ದ ಪವರ್ ಆಫ್ 3 ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಕೋಕೋ ಬಟರ್, ಪ್ಲಾಂಟ್ ಬೇಸ್ಡ್ ಗ್ಲಿಸರಿನ್, ಹಾಗೇನೆ ವೀಟ್ ಜರ್ಮ್ ಆಯಿಲ್ ಮಾಯಿಶ್ಚರೈಸರ್ಸ್ ಸ್ಕಿನ್ ಫ್ರಮ್ ವಿತಿನ್. ನೋಡಿ, ಇಷ್ಟೇ ಪ್ರಾಡಕ್ಟ್ ತಗೊಂಡು ಅಪ್ಲೈ ಮಾಡಿದ್ರೆ ಸಾಕು. ಸ್ಕಿನ್ ಬಟ್ರಿ ಸಾಫ್ಟ್ ಅನಿಸ್ತಾ ಇದೆ. ಅಂಡ್ ನಾನು ಹಚ್ಚಿದಾಗ್ಲೂ ಕೂಡ ಯಾವುದೇ ಗ್ರೀಸಿ ರೆಸಿಡ್ಯೂ ಇರಲಿಲ್ಲ. ಹಾಗೇನೆ ಮೈಲ್ಡ್ ಆಗಿ ಕೋಕೋ ಫ್ರಾಗ್ರೆನ್ಸ್ ಕೂಡ ಬರ್ತಾ ಇದೆ. ಸಖತ್ ಪ್ಲೆಸೆಂಟ್ ಆಗಿದೆ. ಐ ಆಮ್ ಜಸ್ಟ್ ಇನ್ ಲವ್ ವಿತ್ ದಿಸ್ ಫ್ರಾಗ್ರೆನ್ಸ್. ನಂಗಂತೂ ಈ ಬಾಡಿ ಲೋಷನ್ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನೀವು ಈ ಪ್ರಾಡಕ್ಟ್ಸ್ ನ ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ಅಂಡ್ ಹಿಮಾಲಯ ಅವರ ವೆಬ್ಸೈಟ್ ಅಂಡ್ ಅಪ್ಲಿಕೇಶನ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಲೋ ಅಗೇನ್. ಸೊ ಎಸ್, ನನ್ನ ವ್ಲಾಗ್ ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಿರೋ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ದಟ್ ನಾನು ಮನೇಲಿಲ್ಲ ಅಂತ. ಎಸ್, ನಾನು ಮನೇಲಿಲ್ಲ, ಬೇರೆ ಒಂದು ಜಾಗಕ್ಕೆ ಬಂದಿದ್ದೀನಿ. ಆ್ಯಂಡ್ ಈ ಒಂದು ಜಾಗ ಏನು ಅಂದರೆ ವೆಲ್ನೆಸ್ ಸೆಂಟರ್. ಸೊ ನಾನು ಈ ವೆಲ್ನೆಸ್ ಸೆಂಟರ್ಗೆ ಯಾಕೆ ಬಂದಿದ್ದೀನಿ, ಯಾರೆಲ್ಲ ಬಂದಿದ್ದೀವಿ, ಯಾವ ಬದಲಾವಣೆಗೋಸ್ಕರ ಬಂದಿದ್ದೀವಿ ಅನ್ನೋದನ್ನ ಖಂಡಿತವಾಗ್ಲೂ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವೆಲ್ನೆಸ್ ಸೆಂಟರ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗುವಂತಹ ಒಂದು ವಿಷಯ ಅಂದ್ರೆ ಇಲ್ಲಿ ನಮ್ಗೆ ಕೊಡುವಂತಹ ಆಹಾರ. ಬಿಕಾಸ್ ನಾನು ಸುಮಾರು ಬ್ಲಾಗ್ ಅಲ್ಲಿ ಹೇಳಿದೀನಿ, ಆಹಾರವೇ ಔಷಧಿ ಅಂತ. ಸೊ ನಮ್ಮ ಫಿಸಿಕಲ್ ಹೆಲ್ತ್ ಆಯ್ತು, ಮೆಂಟಲ್ ಹೆಲ್ತ್ ಆಯ್ತು, ವಾಪಸ್ ಬ್ಯಾಕ್ ಟು ನಾರ್ಮಲ್ ಅಥವಾ ಟ್ರ್ಯಾಕಿಗೆ ಬರಬೇಕು ಅಂದ್ರೆ ನಾವು ತಗೊಳ್ಳುವಂತ ಆಹಾರ ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು ಇಲ್ಲಿ ನೋ ಗ್ರೈನ್ ಫುಡ್ ನ ಮಾಡ್ತಾರೆ. ಅಂದ್ರೆ ಯಾವುದೇ ಕಾಳುಗಳು, ದ್ವಿದಳ ಧಾನ್ಯ ಆಗಿರ್ಬೋದು, ಯಾವುದೇ ಧಾನ್ಯಗಳನ್ನ ಬಳಸದೆ ಅಡುಗೆ ಮಾಡುವಂಥದ್ದು. ಆ ಆಹಾರವನ್ನ ತಗೊಳ್ಳೋದ್ರಿಂದ ಅಂದ್ರೆ ಯೂಶಲಿ ಇಲ್ಲಿ ಏನು ಥಿಯರಿ ಅಂತಂದ್ರೆ, ಕಾಳುಗಳನ್ನ ಬಳಸದೆ ನಾವು ಆಹಾರನ ತಗೊಳ್ಳೋದ್ರಿಂದ ಗಟ್ ಹೆಲ್ತ್ ಎಲ್ಲ ಕ್ಲಿಯರ್ ಆಗುತ್ತೆ, ಕ್ಲೀನ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಅಟ್ಲೀಸ್ಟ್ ಇದನ್ನ 1 ತಿಂಗಳು ಅಥವಾ 3 ತಿಂಗಳು ಫಾಲೋ ಮಾಡಿದ್ರೆ ಬಾಡಿ ಮತ್ತೆ ರಿಕವರ್ ಆಗುತ್ತೆ ಅನ್ನುವಂಥದ್ದು, ಮತ್ತೆ ಕ್ಲೆನ್ಸ್ ಆಗುತ್ತೆ ಅನ್ನುವಂಥದ್ದು. ಅದರ ಆಧಾರದ ಮೇಲೆ ಈ ಒಂದು ಆಹಾರ ಕ್ರಮಗಳನ್ನು ಇಲ್ಲಿ ಅನುಸರಿಸ್ತಾ ಬಂದಿದ್ದಾರೆ. ನನಗೆ ಇವತ್ತು ಇಲ್ಲಿ ಏನೆಲ್ಲ ಆಹಾರ ಕೊಡ್ತಾರೆ, ಸೊ ಇಲ್ಲಿ ಟೈಮಿಂಗ್ ಏನು, ಇದೆಲ್ಲದ್ರ ಬಗ್ಗೆ ನಿಮ್ಗೆ ನಾನೊಂದು ಚಿಕ್ಕದಾಗಿ ಮಾಹಿತಿ ಕೊಡ್ತೀನಿ. ಇದಾದ್ಮೇಲೆ ಖಂಡಿತವಾಗ್ಲೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಈ ವೆಲ್ನೆಸ್ ಸೆಂಟರ್ ಯಾವುದು, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ, ಯಾರೆಲ್ಲ ಬಂದಿದ್ದೀವಿ, ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಮಾಹಿತಿ ಕೊಡ್ತೀನಿ. ಬಿಕಾಸ್ ಎಸ್ಪೆಷಲಿ ಒಬೇಸ್ ಇರೋರ್ಗೆ, ಶುಗರ್ ಇರೋರ್ಗೆ, ಇನ್ನೊಂದು ಮತ್ತೊಂದು ಯಾವುದೇ ರೀತಿಯಾದ ಸಮಸ್ಯೆ ಇರೋರ್ಗೆ ನಿಜವಾಗ್ಲೂ ವರ್ಕ್ ಆಗುವಂತಹ ಜಾಗ ಇದು. ಬಿಕಾಸ್ ನಾನು ಹೇಳ್ದ ಹಾಗೆ ನಮ್ಮ ಆಹಾರ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಏನಿದೆ, ನಾನು ಸುಮಾರು ಬ್ಲಾಗ್ ಅಲ್ಲಿ ಮಾತಾಡಿದ್ದೀನಿ ಏನು ಈ ತರ ಲೈಫ್ ಸ್ಟೈಲ್ ಇರಬೇಕು ಅಂತ. ಎಲ್ಲೋ ಒಂದ್ ಕಡೆ ನಮಗೆ ಗೊತ್ತಿಲ್ಲದೆ ಅದು ಟ್ರ್ಯಾಕ್ ತಪ್ಪಿರುತ್ತೆ. ಬಟ್ ಅಫ್ಕೋರ್ಸ್ ಈಗ ನನಗೆ ಮಗು ಇದೆ, ಅದ್ರದ್ದು ಟೈಮಿಂಗ್ ಎಲ್ಲ ಚೇಂಜ್ ಆಗುತ್ತೆ. ನನಗೆ ಆಹಾರದಲ್ಲಿ ಸಾಕಷ್ಟು ಅಂದ್ರೆ ಕಟ್ಟುನಿಟ್ಟುಗಳನ್ನ ಮಾಡೋದಕ್ಕಾಗಲ್ಲ ಅಂತ ನಾ ಹೇಳ್ಬೋದು. ಆದ್ರೆ ಎಲ್ಲೋ ಒಂದ್ಸರಿ ನನಗೆ ಅಂತ ಅನಿಸ್ತು, ಇದೆಲ್ಲ ನಾನೇ ನಾನು ಕೊಟ್ಕೋತಿರೋ ರೀಸನ್ ಏನೋ ಅಂತ. ಸೊ ಎಸ್ ಇದಾಗಿತ್ತು ಒಂದು ಚಿಕ್ಕ ಬ್ರೀಫ್ ಇವತ್ತಿನ ವ್ಲಾಗ್ ಬಗ್ಗೆ. ಸೊ ಎಸ್, ಲೆಟ್ ಸ್ಟಾರ್ಟ್ ದ ವ್ಲಾಗ್. ಈಗ 7:07 ಆಗಿದೆ. ಸೊ ನಾನು ವ್ಲಾಗ್ ಮಾಡಕ್ ಬಂದಾಗ 7:30 ಆಗಿತ್ತು. ಅಪ್ಪಪ್ಪ ಅಂದ್ರೆ ಒಂದು 7:45 ಆಗಿರ್ಬೋದು ಇವಾಗ. ಸೊ ಈಗಲೇ ನಮ್ಗೆ ಬ್ರೇಕ್ಫಾಸ್ಟ್ ಬಂದಿರೋದು. ಏನ್ ಬ್ರೇಕ್ಫಾಸ್ಟ್ ಇದೆ ಅಂತ ನೋಡೋಣ, ಕಮಾನ್. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ಗೆ ಮೊದಲನೇದಾಗಿ ಒಂದು
ಬೂದ್ ಕುಂಬಳಕಾಯಿ ಜ್ಯೂಸ್ ಕೊಟ್ಟಿದ್ದಾರೆ, ಅದಕ್ಕೆ ಸಬ್ಜಾ ಸೀಡ್ಸ್ ನ ಆಡ್ ಮಾಡಿದ್ದಾರೆ. ಹಾಗೇನೆ ಒಂದು ಸ್ಮೂದಿ ಇದೆ. ಮೊದಲಿಗೆ ಈ ಬೂದ್ ಕುಂಬಳಕಾಯಿ ಜ್ಯೂಸ್ ನ ಕೊಡ್ತೀನಿ. ಇದು ಕುಡಿದು ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ನಾನು ಸ್ಮೂದಿನ ತಗೋತೀನಿ. ಓಕೆನಾ, ಇದು ಹೀಗಿದೆ. ಬೂದುಗುಂಬಳಕಾಯಿಲಿ ಸಾಕಷ್ಟು ಪೋಷಕಾಂಶಗಳಿರುತ್ತೆ. ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತೂಕ ನಷ್ಟಕ್ಕೆ ಹಾಗೇನೆ ಕರುಳಿನ ಆರೋಗ್ಯಕ್ಕೆ ಸೂಪರ್ ಅಂತ ಹೇಳ್ಬೋದು. ಸೊ ಇದನ್ನ ಏನಂದ್ರೆ ಮುಂಚೆನೆ ಸಬ್ಜಾ ಸೀಡ್ಸ್ ನ ನೈಟೇ ನೆನೆ ಹಾಕ್ಬಿಡೋದು, ಅದನ್ನ ಬೆಳಗ್ಗೆ ಎದ್ದು ಬೂದ್ಗುಂಬಳಕಾಯಿ ಜ್ಯೂಸ್ ಏನ್ ಮಾಡ್ತೀವೋ ಅದನ್ನ ಮಾಡಿದ್ಮೇಲೆ ಅದಕ್ಕೊಂದು ಸ್ಪೂನ್ ಆಡ್ ಮಾಡಿ ತಗೊಳ್ಳುವಂಥದ್ದು. ಅಂಡ್ ಅಫ್ಕೋರ್ಸ್ ಇಲ್ಲಿ ಬಂದ ಮೇಲೆ ನಂಗೆ ಸಾಕಷ್ಟು ರೆಸಿಪಿಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ. ಡೆಫಿನೆಟ್ಲಿ ಅದನ್ನ ನಾನು ಮನೆಗೆ ಹೋದ್ಮೇಲೆ ಟ್ರೈ ಮಾಡಿ ನಿಮ್ಮೊಟ್ಟಿಗೂ ಕೂಡ ಹಂಚ್ಕೋತೀನಿ. ಎಲ್ಲೊಂದ್ ಕಡೆ ಇಲ್ಲಿಗೆ ಬರೋದಕ್ಕೆ ಆಗಲ್ಲ, ಬಟ್ ನಾನೇನೋ ಒಂದು ಒಳ್ಳೆ ಆಹಾರ ಕ್ರಮನ ಫಾಲೋ ಮಾಡಬೇಕು ಅನ್ನೋರಿಗೆ ಪಕ್ಕ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದು ತುಂಬಾ ಒಳ್ಳೆ ವಿಷಯ ಏನಂದ್ರೆ ಯಾವುದೋ ಎಲ್ಲಿಂದನೋ ಏನೋ ತಗೊಂಡ್ಬರ್ಬೇಕು ಅಂತ ಏನೂ ಇಲ್ಲ. ನಮ್ಮ ಮನೇಲಿ ಏನೇನು ತರಕಾರಿಗಳಿರುತ್ತೋ ಸೊ ಅದನ್ನು ಉಪಯೋಗಿಸಿನೇ ನಾವು ಮಾಡ್ಕೊಳ್ಳುವಂತ ಆಹಾರ. ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಈ ಸ್ಮೂದಿ ಅಂದ್ರೆ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಇದು ಹೇಗೆ ಯಾವ ಸ್ಮೂದಿ ಅಂತ. ಎಸ್, ಹಾಫ್ ಅನ್ ಅವರ್ ಆಗಿದೆ. ತುಂಬಾ ಹೊಟ್ಟೆ ಹಸಿತಾ ಇದೆ ನೋಡಿ. ಅದಕ್ಕೆ ಅನ್ನೋದು ನಾವು ಯಾವ ರೀತಿ ಬಾಡಿಗೆ ಕಲ್ಸ್ಕೊಡ್ತೀವೋ ಅದೇ ಅಭ್ಯಾಸ ಶುರುವಾಗುತ್ತೆ ಅಂತ. ನನ್ಗೆ ಯಾವ್ದೇ ವ್ಲಾಗ್ ಮಾಡ್ಬೇಕಾದ್ರೆ ಇನ್ನೊಂದು ಚಾಲೆಂಜ್ ಏನಾಗ್ತಿದೆ ಅಂದ್ರೆ, ನನ್ನ ಮಗಳು ಚಿಕ್ಕವಳಿದ್ದಾಗ ಗೊತ್ತಾಗ್ತಾ ಇರ್ಲಿಲ್ಲ, ಅವಳು ಮಲ್ಕೊಂಡಿರ್ತಿದ್ಲು ಜಾಸ್ತಿ ಹೊತ್ತು. ಇವಾಗ ಯಾವಾಗ್ಲೂ ಎದ್ದಿರ್ತಾಳೆ, ಆಟ ಆಡ್ತಾಳೆ, ತುಂಬಾ ಅಡಿಕ್ಟ್ ಆಗ್ಬಿಡ್ತಾಳೆ. ಅಂದ್ರೆ ಅವಳು ನನಗೆ ಅಡಿಕ್ಟ್ ಆಗಿದ್ದಾಳ, ನಾನು ಅವಳಿಗೆ ಅಡಿಕ್ಟ್ ಆಗಿದ್ದೀನೋ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅಪಾರ್ಟ್ ಫ್ರಮ್ ದಟ್ ಇದು ಬನಾನಾ ಇದೆ, ಅದ್ರೊಟ್ಟಿಗೆ ಪಪಾಯ ಇದೆ, ಹಾಗೇನೆ ಮೇಲ್ಗಡೆ ಫ್ಲಾಕ್ಸ್ ಸೀಡ್ಸ್ ಹಾಗೇನೆ ಬಿಳಿ ಎಳ್ಳನ್ನ ಬಳಸಿದ್ದಾರೆ. ಇನ್ನು ಇದು ಈ ಫುಡ್ ನೋಡಿದ ತಕ್ಷಣ ನನಗೆ ಕರೆಂಟೇ ಹೊರಟೋಯ್ತು. ಬಟ್ ಟ್ರಸ್ಟ್ ಮೀ, ಇದು ನಿಜವಾಗ್ಲೂ ವೆರಿ 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 ಹೆಲ್ದಿ ಫುಡ್. ನೋಡಿ, ಹೆಲ್ದಿ ಫುಡ್ ಅಂತ ಇಷ್ಟ ಕರೆಕ್ಟ್ ಬಂತು. ಸೊ ಎಸ್, ನಾನೇನು ಹೇಳಲೇ ಇಲ್ಲ, ಎಲ್ಲ ಇವತ್ತು ಲೈಟೇ ಮಾತಾಡ್ಬಿಡ್ತು. ಮಗ್ಲೆ ಬಾಬಾ, ಆಕ್ಚುಲಿ ಅವಳಿಗೂ ಕೂಡ ಇಷ್ಟ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಸೊ ಈ ಶಾರ್ಟ್ ಮಧ್ಯೆ ನಾನು ತಿನ್ಬೇಕಾದ್ರೆ ನೇಸರಂಗೂ ಫೀಡ್ ಮಾಡಿದೆ, ಅವಳು ಕೂಡ ಸಕ್ಕದಾಗಿ ನಾನು ಗಂಟೆ ಚಪ್ಪರ್ಸ್ಕೊಂಡು ತಿಂದ್ಲು. ಸೊ ಯೋಗಟ್ ಮಕ್ಳಿಗೂ ಕೂಡ ಸೇಫ್, ಅಂದ್ರೆ 6 ತಿಂಗಳು ಮೇಲೆ ಸಾಲಿಡ್ ಫುಡ್ ಶುರು ಮಾಡಿರೋ ಮಕ್ಳಿಗೆ. ಸೊ ಎಸ್, ಇದಿಷ್ಟಾಗಿತ್ತು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್. ಸೊ ಇದಾದ್ಮೇಲೆ ಟೈಮಿಗೆ ಜ್ಯೂಸ್ ಅದೆಲ್ಲ ತಂದ್ಕೊಡ್ತಾರೆ. ಇದು ಆಕ್ಚುಲಿ ಇದು ಹರ್ಬಲ್ ಟೀ. ನನ್ನ ಮಧ್ಯಾಹ್ನದ ಬ್ರೇಕ್ಫಾಸ್ಟ್, ನನ್ನ ಮಧ್ಯಾಹ್ನದ ನೋಡಿ ಅಪ್ಪ ಏನು ಮೀಲು ಬ್ರೇಕ್ಫಾಸ್ಟ್ ಎಲ್ಲ ಮಾಮ್ ಬ್ರೈನ್ ಅಂತಾರಲ್ಲ ಹಂಗಾಗೋಗಿದೆ. ಯಾವ್ದಕ್ಕೆ ಏನೇನೋ ಮಾತಾಡ್ಬಿಡ್ತೀನಿ ಒಂದ್ಸಲಿ. ಎಲ್ಲದನ್ನು ಏನು ಒಂಥರ ಜಡ್ಜ್ ಮಾಡ್ಬೇಕು ಅಂತಾನೆ ದಯವಿಟ್ಟು ನೋಡ್ಬೇಡಿ. ಸ್ವಲ್ಪ ಲಿಬ್ರಲ್ ಆಗಿರಿ. ಈಗ ಏನಂತಾರೆ, ಸ್ವಲ್ಪ ಆವ್ರೇಜ್ ಸ್ಟೂಡೆಂಟ್ ಲಿಬ್ರಲ್ ಆಗಿ ಎಕ್ಸಾಮ್ ಅಲ್ಲಿ ಕರೆಕ್ಷನ್ ಮಾಡಿ ಅಂತ ಹೇಳ್ತಾರಲ್ಲ, ಆ ತರ ನಂಗೆ ಸ್ವಲ್ಪ ಲಿಬ್ರಲ್ ಆಗಿರಿ ನನ್ನ ಬಗ್ಗೆ. ನಮ್ಗೆ ಅನ್ಸುತ್ತೆ ಅಂದ್ರೆ ನಾವೆಲ್ಲ ಪರ್ಫೆಕ್ಟ್ ಆಗಿ ಇದೀವಿ ಅಂತ, ಬಟ್ ಪರ್ಫೆಕ್ಟ್ ಆಗಿದೀವಿ ಇನ್ ದ ಸೆನ್ಸ್ ಆಲ್ ಗುಡ್ ಅಂತ ಅನ್ಸುತ್ತೆ. ಬಟ್ ದೇರ್ ವಿಲ್ ಡೆಫಿನೆಟ್ಲಿ ಬಿ ಸಮ್ ಆರ್ ದ ಅದರ್ ಇಶ್ಯೂಸ್ ಇನ್ ಅವರ್ ಹೆಲ್ತ್ ಅಥವಾ ಮೈಂಡ್ ಸೆಟ್ ಅಲ್ಲಿ. ಸೊ ಅದನ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಎವ್ರಿ ಡೇ ನಾವು ಹೋರಾಡ್ಲೇಬೇಕಾಗುತ್ತೆ. ದಟ್ಸ್ ವಾಟ್ ಲೈಫ್ ಈಸ್ ಅಲ್ವಾ. ಅಂದ್ರೆ ಇದು ಸರಿ ಅನ್ಸಿದ್ದು, ಅದ್ ಸರಿ ಅನ್ಸಲ್ಲ, ಅದ್ ಸರಿ ಅನ್ಸಿದ್ದು, ಇದು ಸರಿ ಅನ್ಸಲ್ಲ. ಸೊ ಪ್ರತಿಯೊಂದನ್ನು ನಾವು ನಮ್ಮ ದೃಷ್ಟಿಕೋನದಿಂದ ನೋಡ್ತಿರ್ತೀವಿ. ಬಟ್ ನಮ್ಮ ಒಳಗಡೆನೆ ಇನ್ನೊಂದು ದೃಷ್ಟಿಕೋನ ಇರುತ್ತೆ, ಹೊರಗಡೆಯಿಂದ ಇನ್ನೊಂದು ದೃಷ್ಟಿಕೋನ ಇರುತ್ತೆ. ಸೊ ಎಲ್ಲದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಲೈಫ್ ಸಾಗಿಸ್ಬೇಕು ಅಂದ್ರೆ ನಮ್ಮ ಮೈಂಡ್ ಮತ್ತೆ ನಮ್ಮ ಬಾಡಿ ಎಸ್ಪೆಷಲಿ ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು, ಹೆಲ್ದಿ ಆಗಿರ್ಬೇಕು. ಸೊ ಹಾಗಾಗಿ ಒಳ್ಳೆ ಆಹಾರನ ತಗೊಳ್ಳೋದು ಕೂಡ ಒಂದು ತುಂಬಾನೇ ಮುಖ್ಯವಾದಂತಹ ಪಾರ್ಟ್ ಆಗುತ್ತೆ ಒಂದೊಳ್ಳೆ ಜೀವನ ಶೈಲಿಯಲ್ಲಿ. ಸೊ ಎಸ್, ಇವಾಗ ನನ್ನ ಬ್ರೇಕ್ಫಾಸ್ಟ್ ನ ನಾನು ಮುಗಿಸ್ಕೋತೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನೇನೆಲ್ಲ ಇಡೀ ದಿನ ನನ್ನ ಒಂದು ಆಹಾರ ಕ್ರಮವನ್ನ ಇಲ್ಲಿ ನಂಗೆ ಲಿಸ್ಟ್ ಮಾಡ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು. ಸೀರಿಯಸ್ಲಿ ಬ್ಯೂಟಿಫುಲ್ ಆಗಿದೆ, ಡಿಲಿಷಿಯಸ್ ಆಗಿದೆ, ಅಮೇಸಿಂಗ್ ಆಗಿದೆ. ಅಂಡ್ ಇಷ್ಟಲ್ಲೇ ಎಲ್ಲ ಸಿಕ್ಬಿಡುತ್ತೆ ನನಗೆ. ಅಂದ್ರೆ ಏನೇನ್ ಬೇಕೋ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಸರ್ವೈವ್ ಆಗೋದಕ್ಕೆ ಏನೇನು ಒಳ್ಳೆ ಏನಂತೆ ನ್ಯೂಟ್ರಿಯನ್ಸ್ ಬೇಕು ಅದೆಲ್ಲ ನಂಗೆ ಸಿಕ್ಬಿಡತ್ತೆ. ಜೇನು, ಬನ್ನಿ ತಿನ್ನಿ, ಬನ್ನಿ.
ನಿಮ್ದು ಸ್ಪೂನ್ ಬನ್ನಿ ಬನ್ನಿ ಬನ್ನಿ. ಹಾಗೇನೆ ಹೊಟ್ಟೆ ಹಸಿದ್ರೆ ತಿನ್ನೋದಕ್ಕೆ ಅಂತ ಸ್ವಲ್ಪ ಫ್ರೂಟ್ಸ್ ಕೂಡ ಇದಾವೆ. ನನ್ನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಜೇನುಗೆ ಊಟ ಮಾಡಿಸಿದಾಯ್ತು. ಇದಾದ ಮೇಲೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಮುಗಿಸ್ಕೊಂಡು ಲಂಚ್ಗೆ ಹೋಗ್ತಾ ಇದೀನಿ. ಸೊ ಲೆಟ್ಸ್ ಗೋ. ಇಲ್ಲಿ ಊಟ ಟೈಮಿಂಗ್ಸ್ ಏನಂದ್ರೆ ಬೆಳಗ್ಗೆ 7:30 ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮುಗಿಯುತ್ತೆ. ಹಾಗೇನೆ ಮಧ್ಯಾಹ್ನ 11:30 ಇಂದ 12:30 ಮಾತ್ರ ಲಂಚ್ ಅವೈಲೇಬಲ್ ಇರುತ್ತೆ. ಇದು ಇವತ್ತಿನ ಊಟ. ನಾನಲ್ಲಿ ಹೇಳ್ದ ಹಾಗೆ ನಮ್ಗೆ ಏನೇನ್ ಊಟ ಬರ್ದಿರ್ತಾರೋ ಅದನ್ನ ನೀಟಾಗಿ ಲಿಸ್ಟ್ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಅದಷ್ಟೇ ಊಟ ಕೊಡೋದು. ತುಂಬಾ ಜನಕ್ಕೆ ಬರೀ ಸೂಪ್, ಬರೀ ಲಿಕ್ವಿಡ್ ಡಯಟ್ ಕೂಡ ಹೇಳಿರ್ತಾರೆ. ಅವರವರ ಆರೋಗ್ಯಕ್ಕೆ ತಕ್ಕಂತೆ, ಅವಶ್ಯಕತೆಗೆ ತಕ್ಕಂತೆ ಡಾಕ್ಟರ್ಸ್ ಮುಂಚಿತವಾಗಿನೇ ಎಲ್ಲ ಬರ್ತಿರ್ತಾರೆ. ಸೊ ನೀವು ಈಗ ನೋಡ್ತಾ ಇರ್ಬೋದು, ನಾನೀಗ ತಿಂತಾ ಇರೋದು ಗೋಧಿ ಚಪಾತಿ ಅಥವಾ ಅಕ್ಕಿ ರೊಟ್ಟಿ ತರ ಅಲ್ಲ, ಇದು ಬನಾನಾ ಫ್ಲೋರ್ ಇಂದ ಮಾಡಿರುವಂತದ್ದು. ಬಿಕಾಸ್ ನಾನೀಗ ಆಲ್ರೆಡಿ ನಿಮ್ಗೆ ಹೇಳಿರ್ತೀನಿ, ಈ ವೆಲ್ನೆಸ್ ಸೆಂಟರ್ ನ ಒಂದು ವಿಶೇಷತೆನೇ ಅದು, ಇಲ್ಲಿ ಯಾವುದೇ ಗ್ರೇನ್ಸ್ ಅನ್ನ ಬಳಸೋದಿಲ್ಲ. ಸೊ ಹಾಗಾಗಿ ಬನಾನಾ ಇಂದ ಮಾಡಿರುವಂತಹ ಒಂದು ಹಿಟ್ಟೇನಿದೆ ಅದನ್ನ ಬಳಸಿ ಚಪಾತಿ ಮಾಡಿರುವಂತದ್ದು. ಹಾಗೇನೆ 2-3 ತರದ ಪಲ್ಯ ಇರುತ್ತೆ, ಸ್ವಲ್ಪ ಹಣ್ಣಿರುತ್ತೆ, ಮೊಸರು ಇರುತ್ತೆ, ಚಿಕ್ಕದಾಗಿ ಸೂಪ್ ಇರುತ್ತೆ, ಒಂದು ಕಟ್ಲೆಟ್ ಇರುತ್ತೆ. ಎಲ್ಲವೂ ಸ್ವಲ್ಪ ಸ್ವಲ್ಪ ಹೊಟ್ಟೆಲಿ ಹೋಗುತ್ತೆ. ಸೊ ದಟ್ ಎಲ್ಲಾ ರೀತಿಯಾದಂತಹ ಪೋಷಕಾಂಶಗಳು ದೇಹಕ್ಕೆ ದೊರೀಲಿ ಅನ್ನುವಂತಹ ಉದ್ದೇಶ. ಮಧ್ಯಾಹ್ನ ಮಾತ್ರ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೀನಿ. ಯಾಕೆ ಅಂತ ವ್ಲಾಗ್ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಸ್, ಊಟ ಮುಗಿಸ್ಕೊಂಡು ರೂಮಿಗೆ ಹೋಗಿ ಸ್ವಲ್ಪ ಆದ್ಮೇಲೆ ಟ್ರೀಟ್ಮೆಂಟ್ ಕೂಡ ನಡೀತು. ಇದಾದ ಮೇಲೆ ಸಾಯಂಕಾಲ 4:30 ಅಷ್ಟರಲ್ಲಿ ABC ಜ್ಯೂಸ್ ಹಾಗೇನೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹೇಳಿದ್ದಾರೆ ನಂಗೆ. ಸೊ ಅದನ್ನ ಕೂಡ ತಿಂದಿದ್ದಾಯ್ತು. ಡಿನ್ನರ್ಗೆ ಸಲಾಡ್ ಇದೆ, ಹಾಗೆಯೇ ಬೀಟ್ರೂಟ್ ಸೂಪ್ ಇದೆ. ನೀವು ನೋಡಿದ್ರಿ ಬೆಳಗಿಂದ ಫುಡ್ ರೂಟೀನ್ ಹೇಗಿತ್ತು ಅಂತ ನೀವು ನೋಡಿದ್ರಿ. ಅಫ್ಕೋರ್ಸ್ ಬ್ರೇಕ್ಫಾಸ್ಟ್ ನಾನು ಏನಂತಾರೆ ಸ್ಮೂದಿ ಇತ್ತು, ಆ್ಯಂಡ್ ಲಂಚ್ಗೆ ಒಂದೊಳ್ಳೆ ಮೀಲ್ ಇತ್ತು, ಆ್ಯಂಡ್ ಡಿನ್ನರ್ ಇದಿಷ್ಟೇ. ಸೊ ಈ ಒಂದು ವಿಡಿಯೋ ಎಂಡಿಂಗಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯೂಶಲಿ ನನ್ನನ್ನು ಸೇರಿಸಿ ತುಂಬ ಜನಕ್ಕೆ ನಮಗೆ ಕನ್ಫ್ಯೂಷನ್ ಇರುತ್ತೆ, ಬೆಳಗ್ಗೆ ಜಾಸ್ತಿ ತಿನ್ನಬೇಕಾ, ಮಧ್ಯಾಹ್ನ ಜಾಸ್ತಿ ತಿನ್ನಬೇಕಾ, ನೈಟ್ ಜಾಸ್ತಿ ತಿನ್ನಬೇಕಾ, ಯಾವ ಹೊತ್ತು ಜಾಸ್ತಿ ತಿನ್ನಬೇಕು ಅಂತ. ಬಟ್ ಇದಕ್ಕೆ ನನಗೆ ಕರೆಕ್ಟಾಗಿ ಸೊಲ್ಯೂಷನ್ ಸಿಕ್ಕಿದ್ದು. ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ, ಸೂರ್ಯ ಮತ್ತು ನಮ್ಮ ಜಠರ ಏನಿದೆ ಅದು ಎರಡಕ್ಕೂ ಲಿಂಕ್ ಮಾಡ್ತಾರೆ. ಸೊ ಬೆಳಗ್ಗೆ ಹೊತ್ತು ಸೂರ್ಯ ಆವಾಗ ತಾನೇ ಉದಯಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಮ್ಮ ಜಠರ ಕೂಡ ಆವಾಗ ತಾನೇ ರೆಡಿ ಆಗ್ತಾ ಇರುತ್ತೆ ಸ್ಲೋ ಆಗಿ. ಸೊ ಅಂಥ ಸಮಯದಲ್ಲಿ ಸ್ವಲ್ಪ ತಿನ್ನಬೇಕು, ಲಘು ಆಹಾರ ಅಂತ ಏನು ಹೇಳ್ತೀವಿ ಅದು. ಇನ್ನು ಮಧ್ಯಾಹ್ನದ ಹೊತ್ತು ಸೂರ್ಯ ಫುಲ್ ಫೈರ್ ಆನ್ ಮೋಡಲ್ಲಿ ಇರ್ತಾರೆ. ಸೊ ಅದೇ ರೀತಿ ನಮ್ಮ ಜಠರ ಕೂಡ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಏನೇ ಕೊಟ್ಟರು ಕರಗಿಸೋವಂಥ ತಾಕತ್ತು ಅದಕ್ಕಿರುತ್ತೆ. ಸೊ ಹಾಗಾಗಿ ಮಧ್ಯಾಹ್ನದತ್ತು ತುಂಬ ಚೆನ್ನಾಗಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕತ್ಲಾಗ್ತಾ ಆಗ್ತಾ ಸೂರ್ಯ ಮುಳುಗ್ತಾ ಬರ್ತಾರೆ, ಹಾಗೆ ನಮ್ಮ ಜಠರದ ಪವರ್ ಕೂಡ ಸ್ಲೋ ಡೌನ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ರಾತ್ರಿ ಕೂಡ ಎಷ್ಟಾಗುತ್ತೋ ಅಷ್ಟು ಮಿತವಾಗಿ ಆಹಾರವನ್ನು ಸೇವಿಸಬೇಕು ಅನ್ನೋಂಥದ್ದು ಇಷ್ಟು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಎಸ್, ನಿಮಗೂ ಕೂಡ ಈ ಕನ್ಫ್ಯೂಷನ್ ಕ್ಲಿಯರ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಹಾಗಾಗಿ ನಾನು ಮಧ್ಯಾಹ್ನ ತುಂಬ ಚೆನ್ನಾಗಿ ಪವರ್ ಪ್ಯಾಕ್ಟಾಗಿ ಸಕ್ಕದಾಗಿ ಊಟ ಮಾಡಿದೆ, ಒಳ್ಳೆ ಬ್ಯಾಟಿಂಗ್ ಆಡಿದೆ. ನೈಟ್ ಇದಿಷ್ಟು. ಎಸ್, ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಇದರಲ್ಲಿ ನಾನು ತಿಂದಿರುವಂಥ ಎಷ್ಟೊಂದು ರೆಸಿಪೀಸ್ನ ಖಂಡಿತವಾಗ್ಲೂ ನನ್ನ ಮುಂದಿನ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಎಲ್ಲಿಗೆ ಬಂದಿದ್ದೀನಿ, ಯಾತಕ್ಕೋಸ್ಕರ ಬಂದಿದ್ದೀನಿ, ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ನಿಮ್ಮೆಲ್ಲರೊಟ್ಟಿಗೆ ಹಂಚ್ಕೋತೀನಿ, ಮಾಹಿತಿ ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಆರಾಮಾಗಿರಿ, ನೆಮ್ಮದಿಯಾಗಿರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್.